ಬಿಹಾರ ಎಲೆಕ್ಷನ್ ಆಯಿತು, ರಿಸಲ್ಟ್ ಕೂಡ ಬಂದಾಯಿತು. ಈಗ ನಿತೀಶ್ ಕುಮಾರ್ ರಾಜೀನಾಮೆ ಕೊಡೋದೊಂದು ಬಾಕಿ ಇದೆ. ನಿತೀಶ್ ಕುಮಾರ್ ರಾಜೀನಾಮೆ, ನಿತೀಶ್ ಮನೆಗೆ ಸಚಿವರ ದಂಡು, ಸರ್ಕಾರ ರಚನೆ ಮಾತುಕತೆ. ನಿತೀಶ್ ಕುಮಾರ್ಗೆ ಈಗ ಢವ ಢವ ಶುರುವಾಗಿದೆ. 85 ಸ್ಥಾನ ನಿತೀಶ್ ಕುಮಾರ್ ಪಾರ್ಟಿ, 89 ಸ್ಥಾನ ಬಿಜೆಪಿ. ಬಿಹಾರದ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಹಾಗಾದ್ರೆ ನಿತೀಶ್ ಕುಮಾರ್ಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲಾಗುತ್ತೋ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನೇ ಸಿಎಂ ಆಗಿ ಮಾಡಲಾಗುತ್ತೋ? ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುನ್ನ ಗೆದ್ದ ಜೆಡಿಯು ಪಕ್ಷದ ಅಭ್ಯರ್ಥಿಗಳ ಸಭೆ ನಡೆಸಲಿದ್ದಾರೆ. ಅದಾದ ಬಳಿಕ ಗೆದ್ದ ಬಿಜೆಪಿ ಅಭ್ಯರ್ಥಿಗಳ ಸಭೆಯೂ ನಡೆಯಲಿದೆ. ಅದು ಕೃತಜ್ಞತಾ ಸಭೆ. ಮುಂದಿನ ನಾಯಕ ಯಾರು ಅನ್ನೋದೇ ಕುತೂಹಲ. ಯಾರನ್ನ ಮಾಡಲಾಗುತ್ತೆ? ನಿತೀಶ್ ಕುಮಾರ್ ರಾಜೀನಾಮೆ, ಮುಂದಿನ ನಾಯಕ ಯಾರು? ಬಿಹಾರದ ಎಲೆಕ್ಷನ್ನು ಕಾಂಗ್ರೆಸ್ ಅನ್ನ ಮಣ್ಣು ಮುಕ್ಕಿಸಿತ್ತಲ್ಲದೆ ಬಿಹಾರದ ಅತಿ ದೊಡ್ಡ ಪಕ್ಷವಾಗಿದ್ದ ಜೆಡಿಯು ಅನ್ನು ಕೂಡ 2ನೇ ಸ್ಥಾನಕ್ಕೆ ತಂದೊಡ್ಡಿದೆ ಅಲ್ಲಿನ ಬಿಜೆಪಿ. ಈ ಹಿಂದೆ ಬಿಜೆಪಿ ಅತಿ ದೊಡ್ಡ ರಾಜಕೀಯ ಪಕ್ಷ ಆಗಿರಲಿಲ್ಲ ಬಿಹಾರದಲ್ಲಿ. ಆದರೆ ಈಗ ಬಿಜೆಪಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ನಿತೀಶ್ ಕುಮಾರ್ ಕೈಬಿಟ್ಟರೂ ಕೂಡ ಸ್ವತಂತ್ರವಾಗಿ ಸರ್ಕಾರ ರಚಿಸುವಂತಹ ಶಕ್ತಿಯನ್ನ ಹೊಂದಿದೆ ಅಲ್ಲಿನ ಬಿಜೆಪಿ. ಹಾಗಾಗಿ ನಿತೀಶ್ ಕುಮಾರ್ಗೆ ಈ ಬಾರಿ ಸಿಎಂ ಸ್ಥಾನ ತಪ್ಪಬಹುದಾ ಎನ್ನುವಂತಹ ಅರ್ಥಗಳಲ್ಲಿಯೂ ಕೂಡ ಚರ್ಚೆಗಳಾಗ್ತಾ ಇದೆ. ನಿತೀಶ್ ಕುಮಾರ್ ಮನೆಗೆ ಜೆಡಿಯು ಪಕ್ಷದ ಹಾಲಿ ಶಾಸಕರು, ಇನ್ನು ಬಿಜೆಪಿಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳು ಕೂಡ ಇವತ್ತು ಬರ್ತಾರೆ. ಒಂದು ಸಭೆ ನಡೆಯುತ್ತೆ ನಿತೀಶ್ ಕುಮಾರ್ ಮನೆಯಲ್ಲಿ. ಕೃತಜ್ಞತಾ ಸಭೆ ಅಂತ ಕರೀತಿರೋ, ಅಭಿನಂದನಾ ಸಭೆ ಅಂತ ಕರೀತಿರೋ, ಅಥವಾ ಮುಂದಿನ ತೀರ್ಮಾನಗಳ ಬಗ್ಗೆ ಪೂರ್ವ ತಯಾರಿ ಸಭೆ ಅಂತ ಕರೀತಿರೋ, ಒಂದು ಸಭೆ ನಡೆಯುತ್ತೆ. ರಾಜ್ಯಪಾಲರ ಮುಖೇನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಬಿಜೆಪಿಯ ಹಾಲಿ ಶಾಸಕರು, ಜೆಡಿಯುನ ಹಾಲಿ ಶಾಸಕರು ಮತ್ತು ವಿಧಾನಸಭೆಗೆ ಆಯ್ಕೆಯಾದ ಎಲ್ಲ ಶಾಸಕರು ಒಮ್ಮತದಿಂದ ಯಾರನ್ನ ನಾಯಕನನ್ನಾಗಿ ಸ್ವೀಕಾರ ಮಾಡ್ತಾರೋ ಅವರೇ ಮುಂದಿನ ಸಿಎಂ ಆಗ್ತಾರೆ. 243 ಶಾಸಕರು ಕೂಡ ಇವತ್ತು ಸೇರ್ತಾರೆ. ಸೇರಿದ ಬಳಿಕ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನದಲ್ಲಿ ನಿತೀಶ್ ಕುಮಾರ್ ಹೆಸರು ಪ್ರಸ್ತಾಪ ಆದರೆ ನಿತೀಶ್ ಕುಮಾರ್ ಸಿಎಂ ಆಗ್ತಾರೆ. ಇಲ್ಲ, ಬಿಜೆಪಿಯ 89 ಶಾಸಕರು ಬಿಜೆಪಿ ನಾಯಕನ ಹೆಸರು ಹೇಳ್ಕೊಂಡು ಆತನನ್ನೇ ಆಯ್ಕೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸಬಹುದು. ಯಾರು ಸಿಎಂ ಆಗಬೇಕು ಎನ್ನುವಂತಹದ್ರ ಬಗ್ಗೆ ಚರ್ಚೆಗಳಾಗಬಹುದು. ಬಿಜೆಪಿ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನುವಂತಹದ್ದೇ ಪ್ರಶ್ನೆ. ನಿತೀಶ್ ಕುಮಾರ್ ಮೋದಿ ಸರ್ಕಾರದ ಜೊತೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸರ್ಕಾರ ರಚಿಸಿದಂತಹ ಒಬ್ಬ ವ್ಯಕ್ತಿ. ಕಳೆದ 20 ವರ್ಷಗಳಿಂದ ರಾಜಕಾರಣದಲ್ಲಿ ಅತ್ಯಂತ ಆಕ್ಟಿವ್ ಆಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ. ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ವಯಸ್ಸು ಒಂದೇ ವಯಸ್ಸು ಆಗಿದ್ದರೂ ಕೂಡ ದೈಹಿಕವಾಗಿ ಸದೃಢನಾಗಿ ಕಾಣುವ ವ್ಯಕ್ತಿ ನರೇಂದ್ರ ಮೋದಿ. ಆದರೆ ಏನು ಫಿಸಿಕಲ್ ವೀಕ್ನೆಸ್ಸು ನಿತೀಶ್ ಕುಮಾರಲ್ಲಿ ಕಾಣುತ್ತೆ. ದೈಹಿಕವಾದಂತಹ ಒಂದು ಸದೃಢತೆ ನಿತೀಶ್ ಕುಮಾರಲ್ಲಿ ಕಾಣೋದಿಲ್ಲ. ವಯಸ್ಸಲ್ಲೇನು ವ್ಯತ್ಯಾಸಗಳಿಲ್ಲ. ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ವಯಸ್ಸಿನಲ್ಲಿ ಸರಿಸಮಾನರೇ. ಆದರೆ ದೈಹಿಕವಾಗಿ ಕಾಣಿಸುವಾಗ ನರೇಂದ್ರ ಮೋದಿ ಸ್ವಲ್ಪ ಯುವಕನಾಗಿ ಕಾಣ್ತಾರೆ. ಅನುಭವದಲ್ಲಿ ಇಬ್ಬರು ಹೊರತಲ್ಲ, ಸಮಾನ ಅನುಭವ. ನಿತೀಶ್ ಕುಮಾರ್ಗೆ ಒಂದು ಸ್ವಲ್ಪ ಅನುಭವ ಜಾಸ್ತಿ ಇದೆ. ಒಂದು ರಾಜ್ಯವನ್ನ ನಿರಂತರವಾಗಿ 20 ವರ್ಷಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಬೇಕು ಅಂದ್ರೆ ಆತನ ರಾಜಕಾರಣದ ಪವರ್ ನೋಡಿ. ಮತದಾರರನ್ನ ಇತ್ತಿಂದತ್ತ ಚಲಿಸದಂತೆ ಒಂದು ತರಹದ ತಟಸ್ಥವಾಗಿ ನಿಲ್ಲಿಸಿದ ಒಬ್ಬ ರಾಜಕಾರಣಿ. ಭಾರತದ ಇತಿಹಾಸದಲ್ಲಿ ಈ ತರಹದ್ದೊಂದು ರಾಜಕಾರಣಿಯನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ನಿರಂತರ 7 ಬಾರಿ 20 ವರ್ಷ 4 ಬಾರಿ ಸಿಎಂ ಆಗಿ ಆಯ್ಕೆ ಆಗ್ತಾರೆ. ಇದು 5ನೇ ಬಾರಿ. ನಿಜಕ್ಕೂ ಕೂಡ ಭಾರತದ ಇದು ಒಂಥರದ ಹಿಸ್ಟಾರಿಕಲ್ ಅಲ್ಪ. ಇದು 25ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈಗ ಒಂದು ರಾಜ್ಯವನ್ನ 25 ವರ್ಷಗಳಿಂದ ತನ್ನ ಕಪಿಮುಷ್ಟಿಯಲ್ಲಿ ಭದ್ರನಾಗಿ ಇಟ್ಟುಕೊಂಡ ಒಬ್ಬ ರಾಜಕಾರಣಿ.
ನಿತೀಶ್ ಕುಮಾರ್ ರಾಜೀನಾಮೆ ಪ್ರಕ್ರಿಯೆ ಇವತ್ತು ನಡೆಯಬಹುದು. ನಿತೀಶ್ ಮನೆಗೆ ಸಚಿವರ ದಂಡು. ಸರ್ಕಾರ ರಚನೆ ಮಾತುಕತೆ ನಿತೀಶ್ ಕುಮಾರ್ಗೆ ಢವಢವ ಶುರುವಾಗಿದೆ. ನನ್ನನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾರೋ ಅಥವಾ ಬಿಜೆಪಿಯಿಂದ ಯಾರಾದರೂ ಬರಬಹುದಾ? ಜೆಡಿಯುಗಿಂತ ಹೆಚ್ಚು ಸ್ಥಾನ ಪಡೆದಿರುವ ಬಿಜೆಪಿ ಬಿಹಾರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಿಹಾರ ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುನ್ನ ಗೆದ್ದ ಜೆಡಿಯು ಪಕ್ಷದ ಅಭ್ಯರ್ಥಿಗಳ ಸಭೆ ನಡೆಸಲಿದ್ದಾರೆ. ಇನ್ನು ಅದಾದ ಬಳಿಕ ಗೆದ್ದ ಬಿಜೆಪಿ ಅಭ್ಯರ್ಥಿಗಳ ಸಭೆಯೂ ಕೂಡ ನಡೆಯಲಿದೆ. ಮುಂದಿನ ನಾಯಕ ಯಾರು ಅನ್ನೋದೇ ಅತ್ಯಂತ ರಣರೋಚಕ ಕುತೂಹಲಕಾರಿಯಾದಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.